ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಮತ್ತೆ ನಿಮ್ಮ ಒಂದು ಕ್ವಶನ್ಸ್ ಇತ್ತು. ನನ್ನ ಒಂದು ಸಬ್ಸ್ಕ್ರೈಬರ್ ವಿದ್ಯಾರ್ಥಿ ಕಾಮೆಂಟ್ ಹಾಕಿರುವಂಥದ್ದು ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ. ಏನು ಇವ್ರು ಕ್ವಶನ್ ಕೇಳ್ತಾ ಇರೋದು ಅಂತಂದರೆ, ಸರ್ ನಮ್ದು ಇವಾಗ PUC ಸೈನ್ಸ್ ಕಂಪ್ಲೀಟ್ ಆಗಿದೆ, ನಾವು ಈಗ ಅಲರ್ಡ್ ಹೆಲ್ತ್ ಸೈನ್ಸ್ HS ಕೋರ್ಸ್ಗಳನ್ನು ಮಾಡಬೇಕಂತ ಇದ್ದೀವಿ, ಅಪ್ಲಿಕೇಶನ್ಗಳನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಇವರೊಂದು ಕಾಮೆಂಟ್ ಹಾಕಿರುವಂಥದ್ದು. ನೋಡಿ, ಈಗಾಗಲೇ ಇದ್ರ ಬಗ್ಗೆ ನಾನು ಸುಮಾರು ಸಲ ಹೇಳಿದ್ದೇನೆ. ಒಂದು 2 ಡೇಸ್ ಬ್ಯಾಕಲ್ಲಿ ಕೂಡ ನಿಮಗೆ ನಾನು ಉತ್ತರವನ್ನು ಕೊಟ್ಟಿದ್ದೆ. ಏನಂತಂದರೆ, ಅಲರ್ಡ್ ಹೆಲ್ತ್ ಸೈನ್ಸ್ ರೆಗ್ಯುಲರ್ ವಿದ್ಯಾರ್ಥಿಗಳು ಯಾರು PUC ಸೈನ್ಸ್ ಕಂಪ್ಲೀಟ್ ಆಗಿದೆ, PUC ಸೈನ್ಸ್ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಆಲ್ರೆಡಿ ಜನವರಿ ಫೆಬ್ರವರಿ ಮಂತ್ ತನಕನೂ ಕೂಡ 2 ತಿಂಗಳ ಕಾಲ ಅಪ್ಲಿಕೇಶನ್ಗಳನ್ನು ಬಿಟ್ಟಿದ್ದರು. KCET ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ನೋಡಿ, ನೆನಪಿಟ್ಕೋರಿ, KCET UG CET 2026 ಯಾರು ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ ಅಂಥ ವಿದ್ಯಾರ್ಥಿಗಳು ಈ ಒಂದು ಅಲರ್ಡ್ ಹೆಲ್ತ್ ಸೈನ್ಸ್ಗೆ ಎಲಿಜಿಬಿಲಿಟಿಯನ್ನು ಪಡ್ಕೊತಾರೆ. ಹೌದು, ಯಾಕಂತಂದರೆ ಈಗ 2-3 ಇಯರ್ದಿಂದ ಏನು ಮಾಡಿದ್ದಾರೆ ಅಂದರೆ, KEದವರು ಈ PUC ವಿದ್ಯಾರ್ಥಿಗಳಿಗೆ 2-3 ಇಯರ್ದಿಂದ ಅಂತ ಅದಕ್ಕಿಂತ ಮೊದಲಿಂದ ಕೂಡ KCET ಅಪ್ಲಿಕೇಶನ್ ಒಳಗಡೆ ಈ ಒಂದು ಅಲರ್ಡ್ ಹೆಲ್ತ್ ಸೈನ್ಸ್ ಅಂದರೆ ಅದರೊಳಗಡೆ ಯಾವ ಬರ್ತವೆ, BSc OT, BSc ಡಯಾಲಿಸಿಸ್ಸು, BSc MLT, BSc ಕಾರ್ಡಿಯಕ್ ಟೆಕ್ನಾಲಜಿ, BSc ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ, BSc ಟ್ರಾನ್ಸ್ಫ್ಯೂಷನ್ ಟೆಕ್ನಾಲಜಿ, BSc ರೇಡಿಯಾಲಜಿ, ಈ BSc ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಈ ಒಂದು ಅಲರ್ಡ್ ಹೆಲ್ತ್ ಸೈನ್ಸ್ ಒಳಗಡೆ ಬರ್ತವೆ. ಇದಕ್ಕೆ ಒಂದು ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ, ನೀವು KCET ಅಪ್ಲಿಕೇಶನ್ ಹಾಕಿ ಪೇಮೆಂಟನ್ನು ಮಾಡಿರಬೇಕು. ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ನಿಮಗೆ ಗೊತ್ತಿರಲಿಲ್ಲಪ್ಪ ಅಂತಂದರೆ, ನೀವು KCET ಅಪ್ಲಿಕೇಶನ್ ಹಾಕಿಲ್ಲ, ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ನೀವು ಏನು ಮಾಡಬೇಕಂದ್ರೆ, KEಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEದವರಿಗೆ ನೀವು ಕಾಲ್ ಮಾಡಬೇಕಾಗತ್ತೆ. ಈ KEದವರಿಗೆ ಕಾಲ್ ಮಾಡಿ ನೀವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತಾ, ನೋಡಿ ಸರ್ ನಮಗೆ ಗೊತ್ತಿರಲಿಲ್ಲ, ನಾವು ಅಪ್ಲಿಕೇಶನ್ಗಳನ್ನು ಹಾಕೋದನ್ನು ಮರೆತು ಬಿಟ್ಟಿದ್ದೀವಿ, ನಮಗೆ ದಯಮಾಡಿ ನೀವು ಇನ್ನೊಂದು ಚಾನ್ಸ್ ಕೊಡಬೇಕು ಅಂತ ಹೇಳಿದರೆ, ಅವರು ಭಾಳಷ್ಟು ವಿದ್ಯಾರ್ಥಿಗಳು ಈ ಥರ ಕಾಲ್ ಮಾಡಿದರೆ ನಿಮಗೇನು ಮಾಡ್ತಾರೆ, ಮತ್ತೊಂದು 1 ವಾರ 2 ವಾರ ಯಾವಾಗ ಮುಂದಿನ ದಿನಗಳಲ್ಲಿ ಅಪ್ಲಿಕೇಶನ್ ಬಿಡುವಂಥ ಸಾಧ್ಯತೆ ಇದೆ. ಓಕೆನಾ, ನೀವು ಸುಮ್ಮನೆ ಇದ್ದುಬಿಟ್ರೆ ಅಪ್ಲಿಕೇಶನ್ಗಳನ್ನು ಬಿಡೋದಿಲ್ಲ. ಆಲ್ರೆಡಿ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ, ಅಲರ್ಡ್ ಹೆಲ್ತ್ ಸೈನ್ಸದ್ದು ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಓಕೆ, ಯಾರಿಗೆ PUC ಸೈನ್ಸ್ ಮುಗಿಸಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ನಾನು ಹೇಳ್ತಾ ಇರುವಂಥದ್ದು, ನೀವು ಅಪ್ಲಿಕೇಶನ್ ಆಲ್ರೆಡಿ ಹಾಕಬೇಕಿತ್ತು, ನಿಮ್ಗೆ ಗೊತ್ತಿರದೆ ತಪ್ಪಾಗಿದ್ದರೆ ನೀವು KEದವ್ರಿಗೆ ಕಾಲ್ ಮಾಡ್ಕೊಳ್ರಿ. ಇನ್ ಕೇಸ್ ಆಫ್ KEದವ್ರು ಏನಾದರೂ ಮಾಹಿತಿಯನ್ನು ಕೊಟ್ಟರೆ, ನಾವು ಮುಂದಿನ ದಿನಗಳಲ್ಲಿ ಯಾರು ಅಪ್ಲಿಕೇಶನ್ ಹಾಕಿರಲಿಲ್ಲ ಅಂಥವ್ರುಗಳಿಗೆ ನಾವು ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಚಾನ್ಸಸ್ಸನ್ನು ಕೊಡ್ತೀವಿ ಅಂತಂದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಆಗುತ್ತೆ. ಬಟ್ ಸದ್ಯಕ್ಕೆ ಯಾವುದೇ ಥರಂತಹ ಅದರ ಬಗ್ಗೆ ಯೋಚನೆ ಇಲ್ಲ. ಯಾಕಂದರೆ ಇವಾಗ KCET ಎಕ್ಸಾಮ್ ನಡೀತಾ ಇದೆ. KCET ಎಕ್ಸಾಮ್ ಮುಗಿದ ನಂತರ ಇದರ ಬಗ್ಗೆ ಏನಾದರೂ ಅವರು ಯೋಚನೆ ಮಾಡಿದರೆ ನಿಮಗೆ ಮಾಹಿತಿಯನ್ನು ತಲುಪಿಸ್ತೇನೆ. ಇಲ್ಲಪ್ಪ ಅಂತಂದರೆ ನೀವೇನಾದರೂ KCET ಅಪ್ಲಿಕೇಶನ್ ಹಾಕಿದರೆ ಇದು ತುಂಬ ಗುಡ್ ನ್ಯೂಸ್, ತುಂಬ ಸಂತೋಷದ ವಿಷಯ. ನೀವು ಕಾಯಬೇಕಾಗತ್ತೆ, ಈ KCET ಎಕ್ಸಾಮ್ ಮುಗಿಯೋ ತನಕನೂ ಕಾಯಬೇಕಾಗತ್ತೆ. ಮುಗಿದ ಮೇಲೆ ನಿಮ್ಮ ಸಲುವಾಗಿ ಸಪ್ರೇಟ್ ಆದಂಥ ಕೌನ್ಸಿಲಿಂಗ್ ಪ್ರಕ್ರಿಯೆನ ಅಥವಾ ನಿಮಗೆ ಒಂದು ಸಪ್ರೇಟ್ ಆದಂಥ ರ್ಯಾಂಕ್ಗಳನ್ನು ಕೊಡ್ತಾರೆ, ಅಲ್ಲಿ ತನಕ ಕಾಯಬೇಕಾಗತ್ತೆ. ಮತ್ತೇನಾದರೂ ಈ ಥರದ ಡೌಟ್ಗಳಿದ್ದಲ್ಲಿ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೀವು ಕಾಮೆಂಟ್ಗಳನ್ನು ಶೇರ್ ಮಾಡ್ಬೋದು.